ಇವತ್ತು ರಿಷಬ್ ಶೆಟ್ಟಿ ಅವರು ಅರಿಕೆ ಮಾಡಿ, ರಿಷಬ್ ಶೆಟ್ಟಿ ಅವರು ಅರಿಕೆ ಕೊಟ್ಟಂತ ಎಲ್ಲಾ ಜಾಗಗಳಲ್ಲೂ ಉಲ್ಲಂಘನೆ ಮಾಡಿದ್ದಾರೆ ದೈವಾರಾಧನಾ ನಿಯಮವನ್ನ. ಇದನ್ನ ನಾನು ಹೇಳೋದು ಅವರಿಗೆ ಮೊನ್ನೆ ಬಕೆಟ್ ಅಂತ ನಾನು ಹೇಳಿದ್ದೇನೆ. ಅವರನ್ನು ಮುಂಚಿನ ದಿವಸ ಫೋನ್ ಮಾಡಲು ನಿಮ್ಮಂತ ಬಕೆಟ್ಗಳಿಂದ ಈ ವ್ಯವಸ್ಥೆ ಹಾಳಾಗಿದ್ದಂತ ನಾನು ರವಿಪ್ರಸನ್ನ ಅವರಿಗೆ ನೇರ ಹೇಳಿದ್ದೇನೆ. ಯಾಕಂತ ಹೇಳಿದ್ರೆ ನೀವು ಅಲ್ಲಿ ಸತ್ಯ ಮಾತಾಡಬೇಕಿತ್ತು. ಇಲ್ಲಿ ಕದ್ರಿಯ ನಿಯಮ ಇದೆ, ಇಲ್ಲಿ ದೈವದ ಕದ್ರಿಯ ಕೊಡಿಯೇರಿದ ನಂತರ ಇಲ್ಲಿ ದೈವಾರಾಧನೆ ಆಗುವಂತದ್ದು. ಸೂರ್ಯಘರ್ ಮುಫ್ತ್ ಬಿಜ್ಲಿ ಯೋಜನೆಯಡಿಯಲ್ಲಿ ಸಾಂಪ್ರದಾಯಿಕ ವಿದ್ಯುತ್ ಮೇಲೆ ಅವಲಂಬನೆಯನ್ನು ಕಡಿಮೆ ಮಾಡಲು ಮನೆಗಳ ಮೇಲ್ಛಾವಣಿಯಲ್ಲಿ ಸೌರ ವ್ಯವಸ್ಥೆಯನ್ನು ಸ್ಥಾಪಿಸಲು ಅವಕಾಶ ನೀಡಲಾಗಿದ್ದು, ಸೌರ ಫಲಕವನ್ನು ಸ್ಥಾಪಿಸಲು ಮನೆ ಮಾಲೀಕರಿಗೆ ಬ್ಯಾಂಕ್ಗಳಿಂದ ಸಾಲ ಸೌಲಭ್ಯದ ಜೊತೆಗೆ ಸಹಾಯಧನವನ್ನು ನೀಡಲಾಗುತ್ತದೆ. ಸೌರ ಫಲಕಗಳನ್ನು ಸ್ಥಾಪಿಸಲು 30,000ದಿಂದ 78,000ವರೆಗೆ ಸಹಾಯಧನ ನೀಡಲಾಗುತ್ತದೆ. ಹಿಂದೆ ಸೂರ್ಯಘರ್ ಮುಫ್ತ್ ಬಿಜ್ಲಿ ಯೋಜನೆಯಡಿ ನೋಂದಾಯಿಸಿಕೊಳ್ಳಿ. ಒಂದು ವೇಳೆ ಇಲ್ಲಿ ಏನಾದರೂ ಹೆಚ್ಚುವರಿ ಕಾರ್ಯಕ್ರಮ ಆಗಬೇಕಿದ್ರೆ ಕದ್ರದ ಕೊಡಿಯೇರಿ ಮಲ್ರಾಯ ಹಾಲು ಸ್ವೀಕರಿಸಿದ ನಂತರ ಅದರಿಂದ ಅಪ್ಪಣೆ ಪಡೆದ ನಂತರ ಎಲ್ಲಾ ಗ್ರಾಮದಲ್ಲಿ ಸೇವೆಗಳು ನಡೆದ ನಂತರ ಕೊಡುವಂತದ್ದು. ಇಲ್ಲಿ ಈ ರೀತಿಯಾದಂತ ಅರಿಕೆ ಕೊಡುವ ನಿಯಮಗಳು ಇಲ್ಲ ಅಂತ ನೀವು ಸ್ಪಷ್ಟವಾದ ಭಾಷೆಯಲ್ಲಿ, ಒಂದು ವೇಳೆ ದೈವಕ್ಕೆ ಧರ್ಮ ನೇಮ ಆಗ್ಬೇಕಂತಾದ್ರೂ ಈ ಸಮಯದಲ್ಲಿ ಆಗುವಂತದ್ದಲ್ಲ. ಈ ಸಮಯದಲ್ಲಿ ಬುದ್ಧವಾರ ಮೆಚ್ಚಿ ಮತ್ತೆ ನಮ್ಗೆ ಕಮಲ ಕೋರಿ ಆಗುವಂತದ್ದು. ಯಾಕಂತ ಹೇಳಿದ್ರೆ ಕಾಲಾವಧಿ 12 ಸಂಕ್ರಮಣ ನಿರ್ಧರಿತವಾದ ವಿಚಾರಗಳನ್ನು ಬಿಟ್ಟು ಆಗುವಂತ ಎಲ್ಲಾ ದೈವಗಳಿಗೂ ದರಿ ಹಾಕಬೇಕು, ಕೈಗಾರಿಕೆ ಇಡಬೇಕು, ಅದಕ್ಕೆ ಸಾರಗೊಡಿ ನಂದಾದೀಪ ಬೆಳಗಬೇಕು, ಅದಕ್ಕೆ ನಿಯಮಗಳಿದೆ. ಆ ನಿಯಮಗಳನ್ನ ಇವತ್ತು ಈ ರೀತಿ ಮಾಡಿದ್ರೆ ಅದರಿಂದ ನೀವು ನೆನಪಿಡಿ. ಒಂದು ಭಾರಿ ದುಃಖದ ವಿಚಾರ ಅಂತ ಹೇಳಿದ್ರೆ, ಅವರಿಗೆ ನಮ್ಗೆ ರಿಷಬ್ ಶೆಟ್ಟಿ ಅವರ ಮ್ಯಾನೇಜರ್ ಫೋನ್ ಮಾಡಿದ್ರು. ಇಮಿಡಿಯೇಟ್ ನಾವು ಒಂದು ಕೋಲ ಬುಕ್ ಮಾಡಿದೆವು. ಇನ್ನು 5 ಕೋಲ ಈಗಾಗಲೇ ವ್ಯಾಪಾರ ಸ್ಟಾರ್ಟ್ ಆಗಿದೆ. 5 ಕೋಲ ಬುಕ್ ಆಗಿದೆ. ರಿಷಬ್ ಶೆಟ್ಟಿಯ ಮ್ಯಾನೇಜರ್ ಅಲ್ಲ, ಉಂಬಾಳೆಯ ಮ್ಯಾನೇಜರ್ ಫೋನ್ ಮಾಡಿದ ತಕ್ಷಣ ಜಾರಂಗನ್ ಅಂತ ಒಂದು ಆಕಾಶದ ಎತ್ತರಕ್ಕೆ, ಭೂಮಿದಷ್ಟು ಎತ್ತರಕ್ಕೆ ಬೆಳೆದು ನಿಂತಹ ಒಂದು ಜಾರಂಗನಿಗೆ ಒಂದು ಮ್ಯಾನೇಜರ್ ಫೋನ್ ಮಾಡಿದ ತಕ್ಷಣ ನೇಮ ಹರಿಕೆಯ ನೇಮ ಫಿಕ್ಸ್ ಆಗ್ತದೆ ಅಂದ್ರೆ ಏನ್ ಅರ್ಥ ಇದು? ಒಂದು ಫಲಾನುಭವಿಗೆ ಒಂದು ಹಗೆಯನ್ನು ಕೊಡಬೇಕಿದ್ರು ನಾವು ಒಂದು 5 ತೊಗರಿ ಎಲೆ, ಒಂದು ಸೇರಿ ಅಕ್ಕಿ, ಒಂದು ಕೋಳಿ, ಒಂದು ತೆಂಗಿನಕಾಯಿ ಕೊಂಡೋಗಿ ಬೆಳಿಗ್ಗೆ ಕೊಟ್ಟು ಅಲ್ಲಿ ನಿಂತು ಅಲ್ಲಿ ಅದನ್ನು ಬಡಿಸಿ 4 ಗಂಟೆಗೆ ವಾಪಸ್ ತರಬೇಕು. ಇಂಥ ನಿಯಮ ಇದ್ದದನ್ನ ಬೆಂಗಳೂರಲ್ಲಿ ಕೂತ್ಕೊಂಡು ನೇಮ ಮಾಡಿ ಅಂತ ಹೇಳುವ ಮಟ್ಟಿಗೆ ನಮ್ಮ ದೈವಾರಾಧನೆ ಈ ರೀತಿ ಮುಟ್ಟಿದ್ದ ಎಂಬುದು ಇದೆಲ್ಲ ಭಾರಿ ಒಂದು ಕಳವಳಕಾರಿ ವಿಚಾರಗಳು. ನಾವು ಧರ್ಮಕ್ಕೆ ನಾವು ಮಾತಾಡಿಲ್ಲ, ನಮ್ಗೆ ನೋವಿಲ್ಲ. ಯಾರಾದ್ರೂ ತಪ್ಪಾದ್ರೂ ನಾವು ಕಾಲು ಹಿಡಿತೇವೆ. ಆದ್ರೆ ದೈವಾರಾಧನೆಯಲ್ಲಿ ಈ ರೀತಿ ಆದದ್ದುಂಟಲ್ಲ, ಅದು ದೇವರು ಮೆಚ್ಚನ ಕೆಲಸ. ಇದು ದೈವಾರಾಧನೆ ನಿಯಮದಲ್ಲಿ ಕಡಾಖಂಡಿತವಾಗಿ ಎಲ್ಲ ಗೊತ್ತಿನವರಿಂದ ಇಂಥ ವಿಚಾರಗಳನ್ನು ಖಂಡಿಸಬೇಕು. ಇಲ್ಲಿ ಅಂತಲ್ಲ, ಎಲ್ಲಿಯಾದ್ರೂ ಮುಂದೆ ಆದ್ರೆ ಇದರಿಂದಾಗಿ ಆಗೋದಲ್ಲ. ಈಗ ಮೈಸೂರಿನಲ್ಲಿ ಕೋಲ ಆಗ್ತದೆ, ಮುಂಬೈಯಲ್ಲಿ ಕೋಲ ಆಗ್ತದೆ, ಬೇರೆ ಬೇರೆ ಕಡೆ ಕೋಲ ಆಗ್ತದೆ, ಅಲ್ಲದವರು ಕತ್ತೆ ಕಟ್ತಾರೆ. ಎಲ್ಲರಿಗೂ ಏನಾಗಿದೆ ಅಂದ್ರೆ 3 ಮಾರ್ಗ ಸೇರಿದಲ್ಲಿ ಒಂದು ಕತ್ತೆ ಕಟ್ಟುವುದು, ಒಂದು ಗೂಡಂಗಡಿ ಹಾಕಿದಾಗ ಅವರಿಗೆ ಒಂದು ವ್ಯಾಪಾರ ಮಾಡುದು, ಅಗೆಲು ಸೇವೆ, ರೇಟಿನ ಸಿಪ್ಪು ಇದೆಲ್ಲ ಹಾಕ್ಬಿಡುದು. ಈಗ ಇಂಥವ್ರಿಗೆ ಏನಾಗಿದೆ ಅಂತ ಹೇಳಿದ್ರೆ, ಒಂದು ದೈವಸ್ಥಾನ ಸಿಕ್ಕಿದ್ರೆ ಒಂದು ಗೂಡಂಗಡಿ ಹಾಕಿರ್ತೀವಿ, ಏನಾದ್ರು ಜೀವನಕ್ಕೆ ಆಗ್ತದೆ ಅಂತೇಳಿ. ನಿಮ್ಮ ಜೀವನಕ್ಕೆ ಸಾವಿರ ವಿಚಾರಗಳಿದೆ. ಆದ್ರೆ ನಮ್ಮ ಆರಾಧ್ಯ ದೈವ ಹಿರಿಯರಿಂದ ಬಂದಂತ ನಂಬಿಕೆಯ ವಸ್ತುವಾದಂತ ದೈವಾರಾಧನೆಯನ್ನ ನಿಮ್ಮ ವ್ಯಾಪಾರಕ್ಕೆ ಬಳಸಬೇಡಿ ಅಂತ ಸ್ಪಷ್ಟವಾಗಿ ಇರುವಂತದ್ದು. 250 ಅದನ್ನು ನೀನು ಹೇಳುವಂತದ್ದು. ನಾನು ಬಕೆಟ್ ಅಂತ ಯಾಕೆ ಬೇಕಾಗ್ತದೆ ಅಂತ ಹೇಳಿದ್ರೆ, ನಾನು ಹೇಳುವಂತದ್ದು, ಒಬ್ಬ ವಕೀಲ ವೃತ್ತಿಯನ್ನು ಮಾಡಿ ಒಬ್ಬ ಇಂಥ ಪೂಜಾ ಕೈಂಕರ್ಯದಲ್ಲಿ ಭಾಗಿಯಾಗುವ ಒಬ್ಬ ವ್ಯಕ್ತಿ ಕಾಂತಾರ ಸಿನಿಮಾದ ಪ್ರಮೋಷನ್ಗೆ ಇರುವ ಮಟ್ಟಕ್ಕೆ ಇಳಿದು ಅನೇಕ ಕಡೆಗಳಲ್ಲಿ ದೈವ ನರ್ತಕರಿಗೆ ಫೋನ್ ಮಾಡಿಸಿ ಇದಕ್ಕೆ ಎಲ್ಲರೂ ನಾವು ಸಪೋರ್ಟ್ ಮಾಡಬೇಕು.